ದಕ್ಷಿಣ ಪ್ರಾಂತ್ಯದಲ್ಲಿ ಶ್ರೀಮಂತ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಬಹುದೊಡ್ಡ ಸಾಮ್ರಾಜ್ಯ ಅಂದರೆ ಅದು ಹಿಂದೂ ಧರ್ಮದ ವಿಜಯನಗರ ಸಾಮ್ರಾಜ್ಯ. ಇಡೀ ಪ್ರಪಂಚವೇ ತಿರುಗಿ ನೋಡತಕ್ಕಂಥ ಒಂದು ಸಾಮ್ರಾಜ್ಯ ಅದು ವಿಜಯನಗರ ಸಾಮ್ರಾಜ್ಯ. ಎಂಥ ಶ್ರೀಮಂತ ಮುತ್ತು ರತ್ನಗಳನ್ನು ಮಾರ್ಕೆಟಲ್ಲಿ ಇಟ್ಟು, ಪಂಪಾಸಾಗರ ಅನ್ನೋ ಒಂದು ಮುತ್ತು ರತ್ನ ಮಾರ್ಕೆಟಲ್ಲಿ ಇಟ್ಟು ಅಳತೆ ಮಾಡಿ ಕೊಡ್ತಾಯಿದ್ದಾರೆ ಅಂಥ ಒಂದು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಅವರ ಕಲೆ 3 ತಿಂಗಳ ನಡೆದು ನೋಡಿದರೂ ಕಾಲಲ್ಲಿ ಮುಗಿಯಲ್ಲ ಅಂಥ ಒಂದು ಕಲೆ. ದೇವಸ್ಥಾನಗಳು, ವಾಸ್ತುಶಿಲ್ಪಗಳು, ಕಮಾನ್ ಮಾಲ್ ಇಂಥ ಕೆಲವು ಅವರ ಕಲೆಗೆ ಶರಣಾದವರೇ ಇಲ್ಲ. ಅಂಥ ಒಂದು ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ಬುನಾದಿ ಆಗಿರ್ತಕ್ಕಂಥ ಒಂದು ವಂಶಸ್ಥರು, ಅವರ ಬಗ್ಗೆ ನಾನು ಒಂದು ಚಿಕ್ಕ ಒಂದು ಇತಿಹಾಸ ಹೇಳ್ತೀನಿ ಸ್ನೇಹಿತರೆ. ಸುಮಾರು ಗಂಗಾವತಿಯ ಸಮೀಪದಲ್ಲಿರುವ ಜಬ್ಬಲ್ಗುಡ್ಡ ಮತ್ತು ಮುಕ್ಕುಂಟೆ ಇದರ ಹಿಂದಗಡೆ ಬರುವ ಕುಮ್ಮಟ ದುರ್ಗ, ಈ ಕುಮ್ಮಟ ದುರ್ಗ ಕಂಪ್ಲಿ ರಾಯ ಮತ್ತು ಹರಿಹರ ದೇವಿಯ ಇಬ್ಬರು ಕಟ್ಟಿರ್ತಕ್ಕಂಥ ಒಂದು ಸಾಮ್ರಾಜ್ಯ. ಈ ಪ್ರಾಂತ್ಯ ಕಂಪ್ಲಿ ರಾಯ ಮತ್ತು ಹರಿಹರ ದೇವಿಯ ಮಗ ಗಂಡುಗಲಿ, ವೀರ ಸೂರ ಧೀರ ಪರಾಕ್ರಮಿ, ಸೌಜನ್ಯಶೀಲತೆ, ಹೆಣ್ಣಿಗೆ ಗೌರವ ಕೊಡ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿ ಅಂದರೆ ಅದು ಗಂಡುಗಲಿ ಕುಮಾರರಾಮ. ಕಂಪ್ಲೇರಾಯ ಮತ್ತು ಹರಿಹರ ದೇವಿಯ ಮಗನಾಗಿ ಹುಟ್ಟಕ್ಕಂಥ ಗಂಡುಗಲಿ ಕುಮಾರರಾಮರು 12ನೇ ಶತಮಾನದ ಈ ಆಳ್ವಿಕೆ ನಡೀತಿ. ಈ ಆಳ್ವಿಕೆಯಲ್ಲಿ ಹಿಂದೂ ಧರ್ಮದ ಆರ್ಯನ್ ಸಮಾಜದ ಉಳಿವಿಗೋಸ್ಕರ ಎಂಥ ಹೋರಾಟ ನಡೆಸಿದರು ಅಂತಂದರೆ, ಅತಿ ಚಿಕ್ಕ ವಯಸ್ಸಿನಲ್ಲೇ ಪಟ್ಟಕ್ಕೇರಿದ ಗಂಡುಗಲಿ ಕುಮಾರರಾಮ 64 ವಿದ್ಯೆಗಳನ್ನು ಕಲಿತಿದ್ದ. 64 ವಿದ್ಯೆಗಳನ್ನು ಕಲಿತು ಅತಿ ಚಿಕ್ಕ ವಯಸ್ಸಿನಲ್ಲೇ ಪಟ್ಟಕ್ಕೇರಿದ. ಅತಿ ಚಿಕ್ಕ ವಯಸ್ಸಿನಲ್ಲೇ ಮಹಮ್ಮದೀಯರನ್ನು ಎದುರಿಸುತ್ತಾ ಚಿಕ್ಕ ರಾಜವಾದರು. ವಾರಂಗಲಿನ ಕಾಕತಳಿಯರು, ವೀರ ಬಲ್ಲಾಳನ ಹೊಯ್ಸಳರು, ಬಹುಮನಿಯ ಸುಲ್ತಾನರು, ಮಹಮ್ಮದ್ ಬಿನ್ ತುಘಲಕನನ್ನು ಸೋಲಿಸಿ 2 ಬಾರಿ ಸೋಲಿಸಿ ಮಟ್ಟಿಸಿದನು. ಇವರೆಲ್ಲರನ್ನು ಸೋಲಿಸಿದ. ಅದಕ್ಕೋಸ್ಕರ ಇವರಿಗೆ ಗಂಡುಗಲಿ ಕುಮಾರರಾಮ ಎಂಬ ಬಿರುದು ಬಂತು ಮತ್ತು ಪರನಾರಿ ಸಹೋದರ ಎಂಬ ಬಿರುದನ್ನು ಇದೆ. ಮೊಹಮ್ಮದ್ ಬಿನ್ ತುಘಲಕರು 2 ಬಾರಿ ಕುಮ್ಮಟ ದುರ್ಗದ ಮೇಲೆ ಯುದ್ಧ ಮಾಡ್ತಾರೆ. ಆ 2 ಬಾರಿ ಸೋಲನ್ನು ಒಪ್ಕೊಂಡು ಹೋಗ್ತಾನೆ. ಇದು ಗಂಡುಗಲಿ ಕುಮಾರ ತೆಕ್ಕಿರ್ತಕ್ಕಂಥ ಅರಮನೆ ಅದು ಕಾಣ್ತಾ ಇದೆ ಸ್ನೇಹಿತರೆ. ಅದು ಇಲ್ಲಿ ವಾಸ, ಅದು ರಾಜ ಬರ್ತಾನೆ. 2 ಬಾರಿ ಮೊಹಮ್ಮದ್ ಬಿನ್ ತುಘಲಕರು ಯುದ್ಧ ಮಾಡಿದಾಗ 3ನೇ ಬಾರಿ 2 ಲಕ್ಷ ಸೈನಿಕರೊಂದಿಗೆ ಕುಮ್ಮಟ ದುರ್ಗದ ಮೇಲೆ ಯುದ್ಧ ಸಾರ್ತಾನೆ ಸ್ನೇಹಿತರೆ. ಆಗ ಮಾತಾಂಗಿ ಎಂಬ ಹೆಣ್ಣನ್ನು ಬಿಟ್ಟು ತುಘಲಕರು ಯುದ್ಧ ಸಾರಿದಾಗ ಒಂದು ಹೆಣ್ಣಿನ ಮೇಲೆ ಕೈ ಎತ್ತಬಾರದನ್ನ ಉದ್ದೇಶದಿಂದ ಇಲ್ಲಿ ಸೋಲು ಒಪ್ಕೊಳ್ಬೇಕಾಗಿತ್ತು. ಅವರ ಶಿರಛೇದನವಾಯಿತು. ಆ ಶಿರಛೇದನವನ್ನು, ಅವರ ಶಿರವನ್ನು ದೆಹಲಿಗೆ ಕಳಿಸಿದರು. ಇದು ಗಂಡುಗಲಿ ಕುಮಾರರಾಮನ ಇಲ್ಲೇ ನಡ್ತಕ್ಕಂಥ ಕತೆ. ಎಷ್ಟು ಇಲ್ಲಿ ಪುರಾಣಗಳು ಸಿಕ್ಕಿವೆ. ಅಲ್ಲಿ ಹೋಗಿ ಸ್ನೇಹಿತರೆ, ಇಲ್ಲ ಗಂಗಾವತಿ ಪಕ್ಕದಲ್ಲಿ ಏನು ದೂರದಲ್ಲಿ, ಯಾಕಂದರೆ ದೂರ ವಿದೇಶಗಳ ಬಗ್ಗೆ ಓದ್ತಾ ಇದ್ವಿ. ಅಕ್ಕಪಕ್ಕದ ಇತಿಹಾಸದ ಬಗ್ಗೆ ನಮಗೆ ಗೊತ್ತಿಲ್ಲ. ಇಲ್ಲೇ ನಮ್ಮೂರ ಪಕ್ಕದಲ್ಲಿ ಅಕ್ಕಪಕ್ಕ ದೊಡ್ಡ ಹಿಂದೂ ಸಾಮ್ರಾಜ್ಯಕ್ಕೆ ಹೆಸರಾದಂಥ ಒಂದು ವಿಜಯನಗರ ಸಾಮ್ರಾಜ್ಯದ ತಳಾದಿ ವಂಶಸ್ಥರು ಇದ್ದಂಥ ಈ ಸಾಮ್ರಾಜ್ಯ ಇದು. ಇಲ್ಲಿ ನೋಡ್ರಿ, ಹೋಗ್ರಿ, ಅಲ್ಲಿ ತಿಳ್ಕೊಡ್ರಿ, ಯಾಕಂದರೆ ಆ ವಿಷಯ ತುಂಬ ಇದೆ. ಆ ಕೋಟೆಗಳಾಗಿರೋ 7 ಸುತ್ತಿನ ಕೋಟೆ, ಸುಮಾರು 4-5 ಗುಡ್ಡಗಳೊಟ್ಟು 8 ಕಿಲೋಮೀಟರ್ ಸುತ್ತಲಿರುವಂಥ ಕೋಟೆ ಕಟ್ಟಿದ್ದಾರೆ. ಎಂಥ ಸ್ನೇಹಿತರೆ ಕೋಟೆ, 2 ಕೋಟೆ, ಅಡಿಲೊಂದು ಮೇಲೊಂದು, ಈ ಥರ ಕೋಟೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಎದುರಾಳಿಗಳು ಯುದ್ಧ ಮಾಡ್ಬೇಕಾದ್ರೆ ನೇರವಾಗಿ ಕೋಟೆಗೆ ನುಗ್ಗಲಾರ್ದಂಗೆ ಎಲ್ಲಾಕಾರ, ಚೌಕಾಕಾರ, ಜಡ್ಡ ಆಕಾರವಾದಂಥ ಕೋಟೆಗಳನ್ನು ಕಟ್ಟಿದ್ದಾರೆ. ನೀವು ಹೋಗಿ ಅಲ್ಲಿ ಗಾಡಿಗಳು ಹೋಗ್ತವೆ, ಅಲ್ಲಿ ದಾರಿ ಇದೆ, ದಾರಿ ಮಾಡಿದ್ದಾರೆ. ಅಲ್ಲಿ ಹೋಗಿ ಮೇಲೆ ನಿಂತುಕೊಳ್ಳಿ. ಆ ಸಾಮ್ರಾಜ್ಯ ವಿಸ್ತರಣೆ ಸುತ್ತಮುತ್ತಲಿನ ಬೆಟ್ಟ, ಕಲ್ಲು, ಗುಂಡುಗಳು, ಅದರ ಮೇಲೆ ಬೆಟ್ಟದ ಮೇಲೆ ವಿಶಾಲವಾದ ಪ್ರದೇಶ, ಅಲ್ಲಿ ಸಿಂಹಾಸನ, ಅವರು ಇರ್ತಕ್ಕಂಥ ರಾಜರು ವಾಸ ಮಾಡ್ತಾ ಒಂದು ಸ್ಥಾನ, ಪಂಚಾಯಿತಿಯ ಕಟ್ಟೆ, ಮದ್ದುಗುಂಡನ ಸಂಗ್ರಹಿಸ್ತಕ್ಕಂಥ ಕೋಣೆ, ಶಿಕ್ಷೆ ಕೊಡುವಂಥ ಉಗ್ರಾಣ, ಬಂಡೆಗಳ ಮೇಲೆ ಮೆಟ್ಟಿಲುಗಳು, ಕೋಟೆ, ಕೆರೆ. ಅಲ್ಲಿ ನೋಡ್ರಿ, ಆಶ್ಚರ್ಯ ಆಗುತ್ತೆ ನಿಮಗೆ. ಎಂಥ ಮಣ್ಣಿಗೆ ಕಾಲು ಸ್ಪರ್ಶ ಆದರೆ ಒಬ್ಬ ಪ್ರಜೆ ಆಗಿ ಹೋಗಿ ಕುಂತ್ಕೊಂಡು ನಾನು ರಾಜರ ಕಾಲದಲ್ಲಿ ಇದ್ದೇ ನಮ್ಮ ಮನೋಭಾವದಿಂದ ನೋಡಿ
ಎಷ್ಟು, ಯಾಕೆಂದರೆ ಯಾರಾದರೂ ಎದುರುಗಳು ಗುಡ್ಡ ಹತ್ತಿ ಈ ಕೋಟೆಯನ್ನು ಮುತ್ತಿಗೆ ಹಾಕಿದರೆ ಇಲ್ಲಿರೋ ಗುಂಡುಗಳು, ಸುತ್ತರದ ಗುಂಡುಗಳು ಇಟ್ಕೊಂಡು ಆ ಗುಂಡುಗಳನ್ನೇ ಉಳಿಸಿಬಿಡ್ತಿದ್ರಂತೆ. ಅಂಥ ಒಂದು ಬುದ್ಧಿವಂತಿಕೆ ಗಂಡುಗಲಿ ಕುಮಾರರಾಮನಿಗಿತ್ತಂತ. ಅಂಥ ಒಂದು ಪರಾಕ್ರಮಿ ಮೊಹಮ್ಮದ್ ಬಿನ್ ತುಘಲಕ್ನವರು ಯುದ್ಧ ಮಾಡಿ ಸೋಲಿಸಿ ಚಿರಛೇದನ ಮಾಡೋ ದೆಹಲಿಗೆ ಕಳಿಸಿದಾಗ ಅಲ್ಲಿ ಇರ್ತಕ್ಕಂಥ ವಂಶಸ್ಥರು ಅಕ್ಕಬುಕ್ಕರು ಇಲ್ಲ, ಗಂಡುಗಲಿ ಕುಮಾರ ಅಕ್ಕನ ಮಕ್ಕಳು ಇಲ್ಲ, ಅವ್ರ ವಂಶಸ್ಥರು ಒಟ್ಟು ಇದರ ಸ್ವಲ್ಪ ಕನ್ಫ್ಯೂಸ್ ಇದೆ. ಇವರನ್ನು ಮೊಹಮ್ಮದ್ ಬಿನ್ ತುಘಲಕ್ಕರು ಅಪಹರಿಸಿಕೊಂಡು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಅಲ್ಲಿ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ಬೇಕಂತ ಅವರಿಬ್ಬರಾದಾಗ ಅವರು ಕಟ್ಟ ಹಿಂದೂವಾದಿಗಳಾಗಿದ್ದಾರಂತ ಅವ್ರು ಕನ್ವರ್ಟ್ ಆಗಲ್ಲ. ಆವಾಗ ದಕ್ಷಿಣ ಪ್ರಾಂತ್ಯದ ಮೇಲೆ ಮತ್ತೆ ಯುದ್ಧ ಮಾಡ್ಬೇಕಂತ ಬಂದಾಗ ಇವರಿಬ್ಬರು ಬರ್ತಾರೆ. ವೈಕುಂಠ ಮತ್ತು ಕೈಲಾಸ ಇರುವಂಥ ವಿಜಯನಗರ ಸಾಮ್ರಾಜ್ಯದ ವಿರೂಪಾಕ್ಷ ದೇವರ ಪಕ್ಕದಲ್ಲಿರುವಂಥ ವೈಕುಂಠ ಮತ್ತು ಕೈಲಾಸ ಸ್ಥಳಗಳು. ಅಲ್ಲಿ ಶೃಂಗೇರಿ ಮಠದ 14ನೇ ಪೀಠಾಧಿಕಾರಿಯಾಗಿ ವಿದ್ಯಾರಣ್ಯರ ಪಟ್ಟಕ್ಕೆ ಏರಿರ್ತಾರೆ. ಅಂಥ ಒಂದು ವಿದ್ಯಾರಣ್ಯರು ವೈಕುಂಠ ಮತ್ತು ಕೈಲಾಸದಲ್ಲಿ ತಪಸ್ಸು ಮಾಡ್ತಿರ್ತಾರೆ. ಇಂಥ ಒಂದು ಹಿಂದೂ ಧರ್ಮದ ಏಳಿಗೆಗೆ ಹೋರಾಡಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಇಡೀ ಭಾರತವಲ್ಲ ಇಡೀ ಪ್ರಪಂಚವ ತಿರುಗಿ ನೋಡುವಂಥ ಒಂದು ಸಾಮ್ರಾಜ್ಯ ಸೂಚಿ ತಳಹದಿ ಹಾಕಿದಂಥ ವಿದ್ಯಾರಣ್ಯರು ಅಕ್ಕಬುಕ್ಕರನ್ನು ಭೇಟಿಯಾಗ್ತಾರೆ. ಅಕ್ಕಬುಕ್ಕರು ವಿದ್ಯಾರಣ್ಯನ ಭೇಟಿಯಾಗ್ತಾರೆ. ಹೇಳಿದಾಗ ಹಿಂಗೆ ಅಂತ ನಾವು ಎಲ್ಲಿ ಹೋಗಲ್ಲ ಸಾಮ್ರಾಜ್ಯ, ನಮಗೊಂದು ಆಶ್ರಯ ಕೊಡಿ ಸ್ವಾಮೀಜಿಯವರು ಅಂತ ಕೇಳಿದಾಗಲೇ ಆಶ್ರಯ ಕೊಡ್ತಾರೆ. ಅವರ ಮಾರ್ಗಸೂಚಿಯಲ್ಲಿ ಒಂದು ವಿಜಯನಗರದ ಬೃಹತ್ತಾದ ಒಂದು ಸಾಮ್ರಾಜ್ಯ ಹೋಗುತ್ತೆ. ಅದಾದ ನಂತರ ಸುಮಾರು ಜನ ಆಳಿ 20 ವರ್ಷಗಳ ಕಾಲ ಸತತ ಆಳಿದಂಥ ಶ್ರೀಕೃಷ್ಣ ದೇವರಾಯನ ಬಂದಾಗ ಆ ಸಾಮ್ರಾಜ್ಯ ಪ್ರಪಂಚವೇ ತಿರುಗಿ ನೋಡಿತ್ತು. ಇಡೀ ಭಾರತವೇ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಮಾತಾಡುವಂತಾಗಿತ್ತು. ಅಂಥ ಒಂದು ಶ್ರೀಮಂತಿಕೆ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಎಂತ ನೋಡಬೇಕದು ಹಂಪಿ ಸಾಮ್ರಾಜ್ಯವನ್ನು. ಸ್ನೇಹಿತರೆ, ಅವರ ಸಾಮ್ರಾಜ್ಯ ಎಷ್ಟು ಜನ ರಾಜರು ಇದ್ದಾರೆ, ಇವತ್ತು ಎಷ್ಟೋ ಜನ ರಾಜರು ಹಿಂದೂ ಧರ್ಮಕ್ಕೋಸ್ಕರ ಹೋರಾಡಿದ್ದಾರೆ. ಋತುರಾಜ್ ಚೌಹಾಣ್, ಇಮ್ಮಡಿ, ಪುಲಕೇಶಿ, ಛತ್ರಪತಿ ಶಿವಾಜಿ, ವಿಷ್ಣುವರ್ಧನ, ಹರ್ಷವರ್ಧನ, ಇವರೆಲ್ಲರೂ, ಮಹಾರಾಣಾ ಪ್ರತಾಪ ಸಿಂಹ, ಇವರೆಲ್ಲರೂ ಹೊಡೆದು. ಇದಕ್ಕಿಂತ ಮೊದಲು ಈ ಕುಮ್ಮಟ ದುರ್ಗ, ಎಲ್ಲರಿಗಿಂತ ಮೊದಲು ಶ್ರೀಕೃಷ್ಣ ದೇವರಾಯನಿಗಿಂತ ಮೊದಲು ಈ ಕುಮ್ಮಟ ಹಿಂದೂ ಧರ್ಮಕ್ಕೆ ಹೋರಾದಂಥ ಈ ಕುಮ್ಮಟ ದುರ್ಗ